ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ನಮ್ಮ ಮ್ಯಾಚ್ ಡೇ ಗೇಮ್ ನಮ್ಮ ಬೆಂಗಳೂರು ಬುಲ್ಸ್ ಚಾರ್ಜಿಂಗ್ ಆನ್ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ನಮ್ಮ ಮ್ಯಾಚ್ ಡೇ ಪ್ರಿವ್ಯೂಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ನಮ್ಮ ಬೆಂಗಳೂರು ಬುಲ್ಸ್ ನ ಮ್ಯಾಚ್ ಇರೋದ್ರಿಂದ ಮ್ಯಾಚ್ ಡೇ ಅಲ್ಲಿ ಏನೇನೆಲ್ಲ ಆಗತ್ತೆ, ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇದೆ, ಅದೇ ರೀತಿ ಜೈಪುರ್ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇದೆ, ಎಷ್ಟೊತ್ತಿಗೆ ಆಗ್ತಿದೆ, ಎಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ, ಎಲ್ಲವ ಸಂಪೂರ್ಣ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಕೂಡ. ಅದಕ್ಕೂ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೇರೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟಿವ್ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಇದು ಡೂ ಆರ್ ಡೈ ಪಾಯಿಂಟ್ ಅಂತಾನೆ ಹೇಳ್ಬೋದಾಗಿದೆ. ಪ್ರತಿಯೊಂದು ಮ್ಯಾಚ್ ಇವಾಗ ಇರುವಂತ ನನ್ನ ಪ್ರಕಾರ ಒಂದು 5 ರಿಂದ 6 ಮ್ಯಾಚ್ ಅನ್ನು ಇರಬೇಕು ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ಗೆ. ಅದು ಅಷ್ಟು ಕೂಡ ಡೂ ಆರ್ ಡೈ ಅಂದ್ರೆ ಅದ್ರಲ್ಲಿ ಒಂದು 3 ರಿಂದ 4 ಮ್ಯಾಚ್ ನ ವಿನ್ ಅದ ನಮ್ಮ ಬೆಂಗಳೂರು ಬುಲ್ಸ್ಗೆ ಟಾಪರ್ ಫಿನಿಶ್ ಮಾಡ್ಲಿಕ್ಕೆ ಈಸಿ ಆಗೈತೆ. ಅಷ್ಟಕ್ಕಷ್ಟು ವಿನ್ ಅದಂತೂ ಟಾಪ್ 3 ಅಂತೂ 100% ಹೌದು. ಟಾಪ್ 1 2 ಹೋಗೋದು ಏನೋ ಕಷ್ಟ ಆದ್ರೂ ಕೂಡ ಟಾಪ್ 3 ಅಂತೂ ಲಗ್ಗೇಡೋದಂತೂ ಹೌದು. ನಮ್ಮ ಬೆಂಗಳೂರು ಬುಲ್ಸ್ಗೆ ಪ್ರತಿಯೊಂದು ಮ್ಯಾಚ್ ನು ಕೂಡ ಡೂ ಆರ್ ಡೈ ತರಾನೇ ಆಟ ಆಡ್ಬೇಕಾಗತ್ತೆ ನಮ್ಮ ಬೆಂಗಳೂರು ಬುಲ್ಸ್ಗೆ. ಅದಕ್ಕಾಗಿ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಜೊತೆ ಮ್ಯಾಚ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಇರೋದ್ರಿಂದ. ಇವತ್ತಿನ ಮ್ಯಾಚ್ ಕಡೆ ಬರೋದಾದ್ರೆ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಒನ್ ಆಫ್ ದ ಸಾಲಿಡ್ ಹಾಕೊಂಡಿರೋದು. ಮೊದಲೇದಾಗಿ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು, ನಮಗೆ ಮೇಜರ್ ಹಾಕೊಂಡು ಯಾರು ಕಾಡಬಹುದು, ಅವ್ರದ್ದು ಯಾವ ಡಿಪಾರ್ಟ್ಮೆಂಟ್ ಕಾಡ್ಬೋದು, ಡಿಫೆನ್ಸ್ ಆರ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಅನ್ನೋದನ್ನ ನೋಡೋದಾದ್ರೆ ಮೊದಲೇದಾಗಿ ರೈಡಿಂಗ್ ಕಡೆ ಹೋಗೋದಾದ್ರೆ ಈ ರೈಡಿಂಗ್ ಅಲ್ಲಿ ಬರ್ತಾರೆ ಮೇನ್ ಹಾಕೊಂಡು ನಿತಿನ್ ಧನ್ಕರ್ ಅವರು ಅಂತಾನೆ ಹೇಳ್ಬೋದು. ನಿತಿನ್ ಧನ್ಕರ್ ಅವರು ಮೋಸ್ಟ್ ವಾಂಟೆಡ್ ರೈಡರ್ ಆಗ್ತಾರೆ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಕಡೆಗೆ. ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಪ್ರಕಾರ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡೋದು ಡೌಟ್ಫುಲ್, ಆದ್ರೂ ಕೂಡ ನಂಬ್ಲಿಕ್ಕೆ ಬರಲ್ಲ, ಏನಾದ್ರೂ ಬಂದ್ರು ಬರ್ಬೋದು. ಅಷ್ಟೊಂದು ಸೀರಿಯಸ್ ಇಂಜುರಿ ಹೌದು, ಆದ್ರೂ ಕೂಡ ಸೀರಿಯಸ್ ಬಗ್ಗೆ ಇನ್ನೂ ಕೂಡ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಹೇಳಿಲ್ಲ. ಅದಕ್ಕೆ ನನ್ನ ಪ್ರಕಾರ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಅವ್ರನ್ನ ಇಟ್ಕೊಂಡ್ರು ಕೂಡ ಅವರೇ ಮೋಸ್ಟ್ ವಾಂಟೆಡ್. ಹೋದ್ ಮ್ಯಾಚ್ ಅಲ್ಲೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ಗೆ ಇವರೇ ಕಾಡಿದ್ದು. ಈ ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ಇವರೇ ಕಾಡ್ತಾರೆ ಅಂತ ಅನಿಸ್ತಾ ಇರೋದು ನಮ್ಮ ಬೆಂಗಳೂರು ಬುಲ್ಸ್ಗೆ. ಮೋಸ್ಟ್ ವಾಂಟೆಡ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೇನ್ ಹಾಕೊಂಡು ನಿತಿನ್ ಧನ್ಕರ್ ಅವರ ಕಾಡೋದಂತೂ ಹೌದು. ಯಾಕಪ್ಪ ಅಂತ ಹೇಳಿದ್ರೆ ಹೈಟ್ ಅಡ್ವಾಂಟೇಜ್ ಇರೋದ್ರಿಂದ ಸಿಕ್ಕಾಪಟ್ಟೆ ಕಾಡ್ತಾರೆ. ನೆಕ್ಸ್ಟ್ ಅಲ್ಲಿ ಈ ನಿತಿನ್ ಧನ್ಕರ್ ಅವರು ಇಲ್ಲ ಅಂತ ಹೇಳಿದ್ರೆ ಅಕಸ್ಮಾತ್ ಅಲಿ ಸಮಾಧಿ ಅವರು, ಎಸ್ ಅಲಿ ಸಮಾಧಿ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಟಾಪ್ ರೈಡರ್ ಅಂತಾನೆ ಹೇಳ್ಬೋದು ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಕಡೆಗೆ. ಇವರು ಸಿಕ್ಕಾಪಟ್ಟೆ ಹೋದ್ ಮ್ಯಾಚ್ ಅಲ್ಲಿ ನಿತಿನ್ ಧನ್ಕರ್ ಅವರ ಅನ್ಅವೈಲೇಬಲ್ ಅಲ್ಲಿ ಇವರು ಒನ್ ಆಫ್ ದ ಬೆಸ್ಟ್ ಸೂಪರ್ 10 ಕೂಡ ಮಾಡಿರೋದು. ಸೂಪರ್ 18 ಪಾಯಿಂಟ್ಸ್ ಏನೋ ನನ್ನ 18 ಪಾಯಿಂಟ್ ಏನೋ ಲಾಸ್ಟ್ ಮ್ಯಾಚ್ ಅಲ್ಲಿ ಅಲಿ ಸಮಾಧಿ ಅವರು ತೆಗೆದಿದ್ರು. ಅದಕ್ಕಾಗಿ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಅಲ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಒನ್ ಆಫ್ ದ ಟಾಪ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ. ಅಲಿ ಸಮಾಧಿ ಅಂಡ್ ನಿತಿನ್ ಧನ್ಕರ್ ಇವ್ರು ಇಬ್ರು ಏನಾದ್ರು ಬಂದ್ರೆ ರೈಡಿಂಗ್ ಒನ್ ಆಫ್ ದ ಟಾಪ್ ಅಲ್ಲಿ ಇರತ್ತೆ ಜೈಪುರ್ದು. ನಮ್ಗೆ ಡಿಫೆನ್ಸ್ ಅಲ್ಲಿ ಇವ್ರನ್ನ ಯಾವ ರೀತಿ ಕಡಿವಾಣ ಹಾಕ್ಬೇಕು ಅನ್ನೋದು ತಲೆ ನೋವಾಗೋದಂತ ಹೌದು. ನೆಕ್ಸ್ಟ್ ಅಲ್ಲಿ ಡಿಫೆನ್ಸ್ ಕಡೆ ಹೋಗೋದಾದ್ರೆ ಸಾಹಿಲ್ ಅವರು ಇರೋದು, ರೆಜ್ ಅವ್ರು ಇರೋದು, ಆರ್ಯನ್ ಅವ್ರು ಇರೋದು, ಆಶೀಶ್ ಅವ್ರು ಇರೋದು, ಮೀತು ಶರ್ಮಾ ಅವ್ರು ಇರೋದು ಅಂತಾನೆ ಹೇಳ್ಬೋದಾಗಿದೆ. ಡಿಫೆನ್ಸ್ ಅಂಡ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಕಂಪೋಸ್ಡ್ ಹಾಕೊಂಡಿರೋದು ಜೈಪುರ್ ಕಡೆಗೆ. ಮೇನ್ ಹಾಕೊಂಡು ನಿತಿನ್ ಧನ್ಕರ್ ಅವರು ಅಲಿ ಸಮಾಧಿ ಅವರು ಅಷ್ಟೊಂದು ಟಫ್ ಅಲ್ಲ ಅಂತ ಹೇಳಿದ್ರು, ಆದ್ರೂ ಕೂಡ ಇಂಪ್ಯಾಕ್ಟ್ ನ ಯಾರು ಬೀರ್ತಾರೆ ಯಾರು ಗೊತ್ತಿದೆ ಗಾಯ್ಸ್, ಲಿಟ್ರಲ್ ಹೇಳ್ಬೇಕಂತ ಹೇಳಿದ್ರೆ. ಈ ಕಡೆ ನಿತಿನ್ ಧನ್ಕರ್ ಅವರು ಕೂಡ ಇಂಪ್ಯಾಕ್ಟ್ ನ ಬೀರ್ಬೋದು. ಎರಡು ರೈಡಿಂಗ್ ಡಿಪಾರ್ಟ್ಮೆಂಟ್ ಒನ್ ಆಫ್ ದ ಟಾಪ್ ಅಲ್ಲಿ ಇದೆ ನಿತಿನ್ ಅಂಡ್ ಅಲಿ ಸಮಾಧಿ ಅವ್ರದ್ದು. ನಮ್ಮ ಬೆಂಗಳೂರು ಬುಲ್ಸ್ ಕಡೆ ಬರೋದಾದ್ರೆ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಅಂತ ಕೇಳೋದಾದ್ರೆ ಮೊದಲೇದಾಗಿ ಡಿಫೆನ್ಸ್ ಅಲ್ಲಿ ಯಾವ ರೀತಿ ನಾವು ಇವರ ರೈಡರ್ಸ್ ಗಳನ್ನ ಯಾವ ರೀತಿ ಕಟ್ ಹಾಕ್ತೇವೆ ಅದ್ರ ಮೇಲೆ ನಿಂತ್ಕೊಂಡಿರೋದು. ನಮ್ಮ ರೈಡರ್ಸ್ ಅವರು ಇವ್ರ ಕಡೆ ಅಂತೂ ಪಾಯಿಂಟ್ಸ್ ನ ತರಬಹುದು, ಅವ್ರು ಒಂದೊಂದು ರೈಡ್ ನ ಹಿಡಿಬಹುದು ಅಷ್ಟೇ ಬಿಟ್ಟು. ಆದ್ರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಗಳಲ್ಲಿ ಮೇಜರ್ ಹಾಕೊಂಡು ಅವರ ರೈಡರ್ಸ್ ಗಳನ್ನ ಯಾವ ರೀತಿ ನಾವು ಹಿಡಿತೇವೆ, ಡಿಫೆನ್ಸ್ ನಮ್ದು ಎಷ್ಟು ಸ್ಟ್ರಾಂಗ್ ಮಾಡ್ಕೊಂಡು ಹೋಗ್ತೇವೆ ಅದ್ರ ಮೇಲೆ ನಿಂತ್ಕೊಂಡಿರೋದು ವಿನ್ ಪ್ರೆಡಿಕ್ಷನ್. ಸಂಜಯ್ ಅಂಡ್ ದೀಪಕ್ ಮತ್ತೆ ಇಲ್ಲಿ ಯೋಗೀಶ್ ಅವರು, ಸತ್ಯಪ್ಪ ಮುತ್ತಿ ಅವರು 4 ಜನ ಡಿಫೆನ್ಸ್ ಅಲ್ಲಿ ಏನ್ ಆಟ ಆಡ್ತಾರೆ ಅದು ಮೇಜರ್ ಆಫ್ ದ ಕಾಂಟ್ರಿಬ್ಯೂಷನ್ ನಮ್ಮ ಬೆಂಗಳೂರು ಬುಲ್ಸ್ಗೆ. ಡಿಫೆನ್ಸ್ ಇಂದಾನೆ ಬಂದ್ರೆ ಹೈಯನ್ ಕಾನ್ಫಿಡೆನ್ಸ್ ಅಲ್ಲಿ ಆನೆ ಬಲ ಬಂದಂತ ಆಗತ್ತೆ ಅಂತಾನೆ ಹೇಳ್ಬೋದು ನಮ್ಮ ಬೆಂಗಳೂರು ಬುಲ್ಸ್ಗೆ. ಎಷ್ಟು ಇವರು ಡಿಫೆನ್ಸ್ ಇಂದ ಹೆಚ್ಚಿನದಾಗಿ ಸ್ಕೋರ್ಸ್ ಅಥವಾ ಟ್ಯಾಕಲ್ ಪಾಯಿಂಟ್ಸ್ ಗಳು ಬರುತ್ತೋ ಇದರಿಂದ ನಮ್ಮ ಬೆಂಗಳೂರು ಬುಲ್ಸ್ಗೆ ಒಳ್ಳೆದಾಗಿ ಕಾಂಟ್ರಿಬ್ಯೂಷನ್ ಸಿಗುತ್ತೆ, ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಹೈ ಆನ್ ಕಾನ್ಫಿಡೆನ್ಸ್ ಆಗುತ್ತೆ. ರೈಡಿಂಗ್ ಅಲ್ಲಿ ಆಸ್ ಯೂಶುವಲ್ ಪಾಯಿಂಟ್ಸ್ ಗಳಂತೂ ಬರ್ತಾನೆ ಇರುತ್ತೆ, ಆದ್ರೆ ಮೇಜರ್ ಹಾಕೊಂಡು ಡಿಫೆನ್ಸ್ ಅಲ್ಲಿ ಪಾಯಿಂಟ್ಸ್ ಗಳು ಬಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಬೂಸ್ಟರ್ ಆದಂಗ ಆಗುತ್ತೆ ಈಸಿಯಾಗಿ. ಅಂದ್ರೆ ನಮ್ಮ ರೈಡಿಂಗ್ ಇಲ್ದೇ ಇದ್ರು ಕೂಡ ನಾವು ಡಿಫೆನ್ಸ್ ಅಂತ 100% ಇದೆ ಅನ್ನುವಂತ ಕಾನ್ಫಿಡೆನ್ಸ್ ಮೇಲೆ ರೈಡರ್ಸ್ ಗಳು ಇರ್ತಾರೆ. ಅದಕ್ಕಾಗಿ ಡಿಫೆನ್ಸ್ ಅಲ್ಲಿ ಮೇಜರ್ ಹಾಕೊಂಡು ದೀಪಕ್ ಅವ್ರ ಮೇಲೆ ಅಂಡ್ ಸಂಜಯ್ ಅವ್ರ ಪರ್ಫಾರ್ಮೆನ್ಸ್ ಇವತ್ತೇನೋ ಗೊತ್ತಿಲ್ಲ. ದೀಪಕ್ ಅವ್ರ ಆಸ್ ಯೂಶುವಲ್ ಅವ್ರ ಪರ್ಫಾರ್ಮೆನ್ಸ್ ಬ್ಯಾಕ್ ಹೋಲ್ಡ್ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದಾಗಿದೆ. ಆಂಕಲ್ ಹೋಲ್ಡ್ ಗಿಂತ ಬ್ಯಾಕ್ ಹೋಲ್ಡ್ ಅಂತೂ ಯಾವ್ದೇ ಒಬ್ಬ ಪ್ಲೇಯರ್ ಕೂಡ ಅವ್ರು ಮಾಡ್ತಾರೆ. ಅನ್ಎಕ್ಸ್ಪೆಕ್ಟೆಡ್ ಡೆಲಿವರೀಸ್ ಗಳನ್ನ ಯಾವ ರೀತಿ ಕ್ರಿಕೆಟ್ ಅಲ್ಲಿ ಹಾಕ್ತೇವೆ ಅದೇ ರೀತಿ ಅನ್ಎಕ್ಸ್ಪೆಕ್ಟೆಡ್ ಟ್ಯಾಕಲ್ಸ್ ಬ್ಯಾಕ್ ಹೋಲ್ಡ್ ನ ಇಲ್ಲಿ ದೀಪಕ್ ಅವ್ರು ಮಾಡ್ತಾರೆ ಅಂತ. ಅದೇ ರೀತಿಯಾಗಿ ಸೂಪರ್ ಸಪೋರ್ಟ್ ಹಾಕೊಂಡು ಸತ್ಯಪ್ಪ ಮಟ್ಟಿ ಅಂಡ್ ಸಂಜಯ್ ಅವ್ರು ಬರ್ತಾರೆ. ಇಬ್ರು ಕೂಡ ಡಿಫೆನ್ಸ್ ನ ಮಾಸ್ಟರ್ ಗಳಾಗಿರೋದ್ರಿಂದ ಇಬ್ರು ಕೂಡ ಸಾಲಿಡ್ ಟಚ್ ಅಲ್ಲಿ ಇದ್ದಾರೆ. ಈ ಸದ್ಯದ ಫಾರ್ಮ್ ನೋಡ್ತಾ ಇದ್ರೆ ಇವತ್ತಿನ ಮ್ಯಾಚ್ ಏನಾಗುತ್ತೋ ಗೊತ್ತಿಲ್ಲ. ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬರೋದಾದ್ರೆ ಅಲ್ ರಿಜಾ, ಎಸ್ ಅಲ್ ರಿಜಾ ಅವ್ರ ಮೇಲೆ ನಮ್ಮ ಬೆಂಗಳೂರು ಬುಲ್ಸ್ ಸತತವಾಗಿ ಸೂಪರ್ ಟೆನ್ಸ್ ಗಳನ್ನ ಮಾಡ್ಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ನ ರೂವಾರಿ ಆಗಿರುವಂತ ಅಲ್ ರಿಜಾ ಅವ್ರ ಮೇಲೆ ಹೆಚ್ಚಿನದಾಗಿ ನಮ್ಮ ಬೆಂಗಳೂರು ಬುಲ್ಸ್ ಡಿಪೆಂಡ್ ಹಾಕೊಂಡಿರೋದಂತ ಹೌದು.
ನೆಕ್ಸ್ಟ್ ಅಲ್ಲಿ ಬರೋದಾದ್ರೆ ಆಶೀಶ್ ಮಲ್ಲಿಕ್ ಅವರು ತಮ್ಮ ಕಿಕ್ ಗಳಿಂದ ಒಳ್ಳೆ ಸ್ಪೆಷಲಿಸ್ಟ್ ಆಗಿರುವಂತವ್ರು. ಯಾರಪ್ಪ ಅಂತ ಹೇಳಿದ್ರೆ ಆಕಾಶ್ ಹಿಂದೆ, ಇವರೇ ಸ್ಟಾರ್ಟಿಂಗ್ 7 ನಲ್ಲಿ ಇರುವಂತ ಸಾಧ್ಯತೆ ಇದೆ ನಮ್ಮ ಬೆಂಗಳೂರು ಬುಲ್ಸ್ ಕಡೆ ಅಂತಾನೆ ಹೇಳ್ಬೋದು. ಆಕಾಶ್ ಹಿಂದೆ ಅವರು ಪ್ರತಿ ಸೀಸನ್ ನಲ್ಲಿ ಅಂದ್ರೆ ನನ್ನ ಪ್ರಕಾರ ಅವಾಗ ಪುಣೆ ಪಲ್ಟನ್ಸ್ ಅಲ್ಲಿ ಯಾವ ರೀತಿ ಆಟ ಆಡ್ತಾರೆ ಅದೇ ರೀತಿಯಾಗಿ ಈ ಸೀಸನ್ ಆಗ್ಲಿಲ್ಲ ಅವ್ರಿಗೆ. ಆದ್ರೂ ಕೂಡ ಅವ್ರು ತಮ್ಮಿಂದ ಆಗುವಂತ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರೋದು ಬೇಕಾದ ಟೈಮ್ ಅಲ್ಲಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ನೋಡುವ ನಮ್ಮ ಬೆಂಗಳೂರು ಬುಲ್ಸ್ ಯಾವ ರೀತಿ ಆಟ ಆಡುತ್ತೆ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಮೇಲೆ. ಫಸ್ಟ್ ಮ್ಯಾಚ್ ಆಗ್ತಿರೋದು, ಸೆಕೆಂಡ್ ಮ್ಯಾಚ್ ಆಗ್ತಿರೋದು ಪುನೇರಿ ಅಂಡ್ ತಮಿಳು. ಇವರ ಪ್ರಿಡಿಕ್ಷನ್ ಕಡೆ ಬರೋದಾದ್ರೆ ಪುನೇರಿ ಅಂತ ಹೇಳ್ತಾನೆ ಸೆಕೆಂಡ್ ಮ್ಯಾಚ್ ಕಡೆಗೆ. ಫಸ್ಟ್ ಮ್ಯಾಚ್ ಅಲ್ಲಿ ನಾ ಯಾವುದೇ ರೀತಿಯ ಪ್ರಿಡಿಕ್ಷನ್ ಹೇಳಲ್ಲ, ಒಟ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಈ ಮ್ಯಾಚ್ ವಿನ್ ಆಗ್ಲೇಬೇಕು. ಡೂ ಆರ್ ಡೈರೆಕ್ಟ್ ಸಿಚುವೇಶನ್ ನಮ್ಮ ಬೆಂಗಳೂರು ಬುಲ್ಸ್ ಈ ಮ್ಯಾಚ್ ಏನಾದ್ರು ವಿನ್ ಆದ್ರೆ ಕ್ವಾಲಿಫೈ ಆಗ್ಲಿಕ್ಕೆ ಸಿಕ್ಕಾಪಟ್ಟೆ ಹತ್ರ ಆಗೋ ತರ ಆಗತ್ತೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಅಂತಾನೆ ಹೇಳ್ಬೋದಾಗಿದೆ. ಅದಕ್ಕಾಗಿ ಈ ಮ್ಯಾಚ್ ಸಿಕ್ಕಾಪಟ್ಟೆ ಮೋಸ್ಟ್ ವಾಂಟೆಡ್ಲಿ ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಆಗ್ಲೇಬೇಕು. ಆ ರೀತಿ ಸಿಚುವೇಶನ್ ಅಲ್ಲಿ ಬಂದು ವಿನ್ ಆಗದಿದ್ದಂತೂ ಸಿಕ್ಕಾಪಟ್ಟೆ ಬಾಟಮ್ ಅಲ್ಲಿ, ಯಾಕಪ್ಪ ಅಂತ ಹೇಳಿದ್ರೆ ಬಾಟಮ್ ಇಲ್ಲಿ ಇರುವಂತ ಟೀಮ್ಸ್ ಗಳಿಗೆ ಇಲ್ಲಿ ಆಪರ್ಚುನಿಟಿಗಳು ಕ್ರಿಯೇಟ್ ಆಗುತ್ತೆ ಮೇಲ್ಗಡೆಗೆ ಅಪ್ ದ ಆರ್ಡರ್ ಪ್ರಮೋಟ್ ಆಗ್ಲಿಕ್ಕೆ ಅಂತ ಹೇಳ್ಬೋದಾದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ. ನಮ್ಮ ಬೆಂಗಳೂರು ಬುಲ್ಸ್ ಆರು ವಿನ್ ಆರು ಲಾಸ್ ನ ಮೂಲಕ ಹೋಗ್ತಿರೋದು ಈ ಮ್ಯಾಚ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಏನೇನೆಲ್ಲ ಆಗತ್ತೆ ಸಂಜೆ 8 ಗಂಟೆಗೆ ಆಗ್ತಿರೋದು, ಅದು ಕೂಡ ಜಿಯೋ ಹಾಸ್ಟೆಲ್ ಅಲ್ಲಿ ಪ್ರಸಾರವಾಗ್ತಿರೋದು. ಏನೇನೆಲ್ಲ ಆಗತ್ತೆ ಸಂಜೆ ಗೊತ್ತಾಗುತ್ತೆ. ಇದಿಷ್ಟು ಜೈಪುರ್ ಪಿಂಕ್ ಪೆನ್ಸಸ್ ವರ್ಸಸ್ ಬೆಂಗಳೂರು ಬುಲ್ಸ್ ಮ್ಯಾಚ್ ರಿವ್ಯೂ ಆಗಿತ್ತು. ನಿಮ್ಗೆ ವಿಡಿಯೋ ಇಷ್ಟ ಕಾಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಪೀಕಲ್ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.